ಬೇಳೆ ಬಜ್ಜಿನ ಮಾಡ್ತಾ ಇದ್ದೀವಿ. ಜೀರಿಗೆನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕಾಗ ಸಿನಿಮಾ ಥರ ಮಾಡ್ತಿದ್ದಾಳೆ ಅಂತ. hello ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ತೊಗರಿ ಬೇಳೆ ಬಜ್ಜಿನ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ತೊಗರಿ ಬೇಳೆ ಬಜ್ಜಿಗೋಸ್ಕರ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ. ಯಾರೆಲ್ಲ ವಿಡಿಯೋನ ವೀಕ್ಷಿಸ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಹಾಗೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಬಯಸ್ತೀನಿ. ಕಾಯಿ ಈಜುಕೊಂಡು ನಾವು ತೊಗರಿಕಾಯಿ ಬಜ್ಜಿಕಾಯಿ ತೊಗರಿಬೇಳೆ ಬಜ್ಜಿ ನೋಡಿ ಫ್ರೆಂಡ್ಸ್, ತೊಗರಿಬೇಳೆ ಬಜ್ಜಿಗೋಸ್ಕರ ಇವತ್ತು ನಮ್ಮಮ್ಮ ಈ ರೀತಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಫಸ್ಟು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ಈ ರೀತಿ ತರಕಾರಿನ ನುಣ್ಣಗೆ ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡ್ತಾ ಇಲ್ಲ, ಹುರ್ಕೊತಾ ಇದ್ದೀವಿ. ಅಂದರೆ ಹುರ್ಕೊಳ್ಳೋದ್ರಿಂದ ಅದು ಚಟ್ನಿ ಮಾಡ್ಕೊಳ್ಳೋಗೋಸ್ಕರ ಹುರ್ಕೊತಾ ಇದ್ದೀವಿ. ಇದಕ್ಕೆ ಏನೆಲ್ಲ ಹಾಕ್ತಾರೆ ಈ ತೊಗರಿಬೇಳೆ ಬಜ್ಜಿಗೆ ಅಂತ ನೀವು ನೋಡ್ಕೊಳ್ಳಿ. ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ. ಸಿಂಪಲ್ ಆಗಿದೆ. ನೈಟು ಏನು ಸಾಂಬಾರು ಇಲ್ಲ, ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಒನ್ಸ್ ಅಗೇನ್ ಟ್ರೈ ದಿಸ್ ರೆಸಿಪಿ. ತುಂಬಾ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ನಾವು ಕೂಡ ಸುಮಾರು ಸಲ ಮಾಡ್ಕೊಂಡು ತಿಂದಿದ್ದೀವಿ, ಇದೇ ಫಸ್ಟ್ ಅಂತ ಅಲ್ಲ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀವಿ. ಮೆಣಸಿನ್ಕಾಯಿನ ಹುರ್ಕೋಬೇಕು. ಹಾಗೆ ಮಾಡ್ತೀವಿ ಅನ್ನೋರು ಹಾಗೂ ಮಾಡ್ಬೋದು, ಹುರಿದು ಮಾಡ್ತೀವಿ ಅಂದರೆ ಈ ರೀತಿಯೂ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಜೀರಿಗೆನೂ ಹಾಕಿ ಹುರ್ಕೊತಾ ಇದ್ದೀವಿ. ಜೀರಿಗೆ ಯಾಕಂದರೆ ಫ್ಲೇವರ್ಗೋಸ್ಕರ, ಹಾಗಾಗಿ ಜೀರಿಗೆನೂ ಸಹ ಹಾಕಿ ಸ್ವಲ್ಪ ಹುರ್ಕೋಬೇಕು. ಮೆಣಸಿನ್ಕಾಯಿ ನೋಡಿ ಆಗಲೇ ಹುರಿದಾಗೈತೆ. ಈ ರೀತಿ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ನಾವು ಚಟ್ನಿನ ತಯಾರಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ರೀತಿ ಹುರ್ಕೊಂಡು ನಾವು ತೊಗರಿಬೇಳೆ ಬಜ್ಜಿನ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾವು ತೊಗರಿಬೇಳೆ ನೆನೆಸಿಡಬೇಕು. ಫಸ್ಟು ತೊಗರಿಬೇಳೆನ ಚಟ್ನಿ ಮಾಡೋಕ್ಕಿಂತ ಮುಂಚೆ, ಬಜ್ಜಿ ಮಾಡೋಕ್ಕಿಂತ ಮುಂಚೆ ಇದನ್ನು ಒಂದು 1 ಅವರ್ ಇಲ್ಲ 2 ಅವರ್ ನೆನೆಸಿಡಬೇಕು. ನೆನೆಸಿದಾದಮೇಲೆ ನಾವು ಇದನ್ನು ರುಬ್ಕೊಂಬರ್ಬೇಕು. ಇದ್ರ ಜೊತೆಗೆ ಟೊಮೊಟೊ ಹಣ್ಣು, ಈರುಳ್ಳಿ, ಹಾಗೆ ನೋಡಿ ಫ್ರೆಂಡ್ಸ್ ಏನೆಲ್ಲ ಹಾಕ್ತೀವಿ ಅಂತ ನೋಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ನ ನಾವು ಫಸ್ಟ್ ಬೇಳೆ ಹಾಕಿದ್ವಿ, ಇವಾಗ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದಾರೆ. ಇವಾಗ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀವಿ. ಧನಿಯಾ ಪುಡಿ ನಿಮಗೆ ಎಷ್ಟು ಬಜ್ಜಿ ಮಾಡ್ತೀರಾ ಅದ್ರ ಮೇಲೆ ಪ್ರಮಾಣದ ಮೇಲೆ ತೊಗೋಬೇಕು. ಬೆಳ್ಳುಳ್ಳಿನೂ ಸಹ ಹಾಕ್ಕೊತಾ ಇದ್ದೀವಿ. ಮತ್ತು ನಾವು ಇದಕ್ಕೆ ಈ ಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀವಿ. ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವು ಪ್ರತಿಯೊಂದು ಅಡುಗೆಗೂ ಸಹ ಕಾಯಿ ತುರಿನ ಯೂಸ್ ಮಾಡೋದ್ರಿಂದ ನಾವು ಇಲ್ಲಿ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನೋಡ್ಕೊಂಡ್ರಿ ಅಲ್ವಾ? ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ. ಯಾರಿಗೆಲ್ಲ ನಮ್ಮ ರೆಸಿಪಿಗಳು ಇಷ್ಟ ಆಗುತ್ತೋ ಅಂಥವ್ರು ಒಂದ್ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ತೊಗರಿಬೇಳೆ ಬಜ್ಜಿನ ಮಾಡ್ಕೊತಾ ಇದ್ದೀವಿ. ಫಸ್ಟ್ ನಾವು ಒಗ್ಗರಣೆಗೋಸ್ಕರ ಎಣ್ಣೆ ಹಾಕ್ತಾ ಇದ್ದೀವಿ. ಫಸ್ಟ್ ಎಲ್ಲರೂ ಎಣ್ಣೆನೇ ಹಾಕೋದು, ಯಾರು ನೀರು ಹಾಕಲ್ಲ, ಬಟ್ ಎಣ್ಣೆನೇ ಹಾಕ್ತಾ ಇರೋದು. ಆಮೇಲೆ ನಾವು ಸಾಸಿವೆನ ಹಾಕ್ತಾಯಿದ್ದೀವಿ. ಸಾಸಿವೆ ಸಿಡಿಯೋಕ್ಕಿಂತ ಮುಂಚೆ ಏನು ಯೂಸ್ ಮಾಡೋಂಗಿಲ್ಲ. ಸಾಸಿವೆ ಸಿಡ್ದಾದ್ಮೇಲೆ ನಾವು ಯೂಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ನಾವು ಅದಕ್ಕೆ ನೀರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಣ್ಣನ್ನು ಹಾಕ್ತೀವಿ. ನೋಡಿ ನಾವು ಇವಾಗ ನೀರುಳ್ಳಿನ ಹಾಕ್ಕೊತಾ ಇದ್ದೀವಿ. ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ನಾವು ಅದಕ್ಕೆ ಕಟ್ ಮಾಡಿರೋ ಟೊಮೊಟೊನ ಹಾಕಿ ಸಹ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಸ್ವಲ್ಪ ಅರಿಶಿನ ಹಾಕಿ ಅದ್ರ ಮೇಲೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ಹಾಕಿ, ನೀರು ಹಾಕಿ, ಉಪ್ಪು ಹಾಕಿ, ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಕಲರ್ ಬರಬೇಕು. ಇದು ಬೇಳೆ ಬಜ್ಜಿ ಆಗೈತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಲರಿಗೋಸ್ಕರ ಹಾಕ್ಕೊತಾ ಇದ್ದೀವಿ ನಾವು ಈ ಅರಿಶಿನ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿ, ಕರಿಬೇವು ಇರೋರು ಕರಿಬೇವು ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಕರಿಬೇವು ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೋದು. ಫಸ್ಟ್ ಯಾಕೆ ಹಾಕಲ್ಲ ಅಂದರೆ ಒಂದು ಸ್ವಲ್ಪ ಸುಟ್ಟೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಫಸ್ಟು ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಈ ರೀತಿ ಕರಿಬೇವನ್ನ ಹಾಕ್ಕೊತಾ ಇದ್ದೀವಿ.
ಟೊಮೊಟೊನ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಅದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ಹಾಕಿ ಅದಕ್ಕೆ ಎಷ್ಟು ಬೇಕು ನೀರು ಹಾಕಿ ಉಪ್ಪು ಹಾಕಿ ಅದು 1 ಇಲ್ಲ 2 ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೊತಾ ಇದ್ದೀವಿ. ಖಾರನ ನೀವು ಎಷ್ಟು ನೀರು ಬೇಕು ಆ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಅದಕ್ಕೆ ಸಾಂಬಾರಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಇಲ್ಲ 2 ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ. ಅಷ್ಟೇ ಸಾಕು. ನೋಡಿ ಫ್ರೆಂಡ್ಸ್, ನಾವು ಉಪ್ಪು ಹಾಕ್ಕೊತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿ ಫ್ರೆಂಡ್ಸ್, ರೆಡಿ ಆಗ್ತಿದೆ. ಇವಾಗ ಇದು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಕು. ಹಾಗಂತ ನೀರು ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ಮತ್ತು ಇದನ್ನು ಆಗಾಗ ತಿರುಗ್ತಾ ಇರಬೇಕು, ಇಲ್ಲ ತಳ ಹಿಡ್ಕೊಳ್ಳುತ್ತೆ, ಇಲ್ಲ ಗಂಟುಗಳಾಗುತ್ತೆ ಅಂತ. ನಾವಿಲ್ಲಿ ಮೇಲೆ ಒಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೊತಾ ಇದ್ದೀವಿ. ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೊಬ್ಬರಿನೇ ಹಾಕ್ಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇರ್ತೀರಾ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ನೋಡಿ ಫ್ರೆಂಡ್ಸ್, ಇದು ಕುದಿ ಬರಬೇಕು. ಮತ್ತು ಇನ್ನೊಂದು, ಇದು ತಳ ಹಿಡ್ಕೊಳ್ಳೋದ್ರಿಂದ ಮತ್ತು ಗಂಟುಗಳಾಗ್ಬಿಡ್ತವೆ, ಆಗಾಗ ತಿರುಗ್ತಾ ಇರಬೇಕು. ನಮ್ಮಮ್ಮ ಒಂದು 2-3 ಸಲ ತಿರುಗಿ ಬಿಟ್ಟಿದ್ದಾರೆ, ಹಾಗಾಗಿ ನಾನು ಇದೇ ರೀತಿ ಇಟ್ಕೊತಾ ಇದ್ದೀನಿ ವಿಡಿಯೋನ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಾಗ ತಿರುಗ್ಕೋತಾ ಇರಬೇಕು, ಯಾಕಂದರೆ ಗಂಟುಗಳಾಗುತ್ತೆ. ಹಾಗೆ ತಳ ಹಿಡ್ಕೊಳ್ಳೋದ್ರಿಂದ ತಿರುಗ್ತಾ ಇರಬೇಕು. ಇದು ಬಜ್ಜಿ ಆಗಿರೋದ್ರಿಂದ ಇದು ತೊಗರಿ ಬೇಳೆ ಬಜ್ಜಿ. ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತೊಂದು ಸ್ವಲ್ಪ ಮಳೆ ಮೋಡ ಆಗಿರೋದ್ರಿಂದ ಮಳೆ ಬರೋಕ್ಕೆ ಸ್ವಲ್ಪ ಗಾಳಿ ಜಾಸ್ತಿ, ಹಾಗಾಗಿ ಒಂದು ಸ್ವಲ್ಪ ವೀಡಿಯೋನ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಮತ್ತು ಇನ್ನೊಂದಿನ ಚೆನ್ನಾಗಿ ಇನ್ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋನ, ಬೇಜಾರಾಗಬೇಡಿ. ಮತ್ತು ನೈಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇವಾಗ ಈ ರೀತಿ ಚಿಕ್ಕದಾಗಿ ಸಾಂಬಾರನ್ನ ಮಾಡ್ಕೋಬೇಕು ಅಂದಾಗ ನಾವು ಈ ರೀತಿ ತೊಗರಿ ಬೇಳೆನ ಆಗಲಿ ಕಡಲೆ ಬೇಳೆನ ಆಗಲಿ ನೆನೆಸಿ ಈ ರೀತಿ ರುಬ್ಕೊಂಡು ನಾವು ಸಾಂಬಾರು ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ರೆಡಿ ಮಾಡ್ಕೊಂಡು ತಿನ್ಬೋದು. ಮುದ್ದೆ ಮೇಲೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಮುದ್ದೆ ಮತ್ತು ಈ ರೀತಿ ಬಜ್ಜಿಗಳು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸದಾ. ನೋಡಿ, ನಮ್ಮ ಯಶುಗೆ ಸಪೋರ್ಟ್ ಮಾಡಿ. ಇದೇನಪ್ಪ ಇವಳು ಸಿನಿಮಾ ತೋರಿಸೋ ಸಿನಿಮಾ ಥರ ಮಾಡ್ತಿದ್ದಾಳೆ ಅಂದ್ಕೋಬೇಡಿ. ಸ್ವಲ್ಪ ಮಗುನ ಇಟ್ಕೊಂಡು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡೋದು ಒಂದು ಸ್ವಲ್ಪ ಕಷ್ಟ. ಹಾಗಾಗಿ ನೋಡಿ, ನಮ್ಮದು ತೊಗರಿಕಾಯಿ ಬಜ್ಜಿ ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ. ಹೇಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಅಂತಲೇ ಅರ್ಥ. ನಮ್ಮಲ್ಲೇ ನಾವು ಮಾಡ್ಕೊಂಡು ತಿಂತಾ ಇರ್ತೀವಿ. ನಿಮಗೂ ಗೊತ್ತಿಲ್ಲ ಅನ್ನೋರು ಈ ರೀತಿ ಮಾಡ್ಕೊತೀವಿ, ಗೊತ್ತಿದ್ದರೆ ಇಟ್ಸ್ ಓಕೆ. ಎಷ್ಟೋ ಜನ ಯೂಟ್ಯೂಬರ್ಸು ಮಾಡಿರ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಬಟ್ ನಾನು ನೋಡಿಲ್ಲ. ಇದು ನಮ್ಮಮ್ಮ ಫಸ್ಟ್ ಟೈಮು ಈ ರೀತಿ ವೀಡಿಯೋನ ಮಾಡ್ಕೊತಾ ಇರೋದು. ಇದು ತೊಗರಿಕಾಯಿ ಬಜ್ಜಿದು ನಾನು ಯಾವತ್ತೂ ಮಾಡಿಲ್ಲ, ನಮ್ಮ ಮಮ್ಮಿ ಅಂತೂ ಮಾಡ್ತಾಯಿರ್ತಾರೆ. ನಾನು ನನ್ನ ತಂಗಿ ತಿಂತಾನೇ ಇರ್ತೀವಿ. ಅವ್ರಿಗೆ ಪ್ರತಿಯೊಂದು ಅಡುಗೆನೂ ತುಂಬಾ ಸೂಪರಾಗಿ ಮಾಡ್ತಾರೆ. ನೀವು ಪ್ರತಿಯೊಂದು ಅಡುಗೆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತಾಯಿರ್ತೀನಿ. ಹಾಗೆ ಫ್ರೆಂಡ್ಸ್, ಇದ್ರ ಮೇಲೆ ಕೊತ್ತಂಬರಿ ಇರೋರು ಕೊತ್ತಂಬರಿನ ಹಾಕ್ಕೊಳ್ಳಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸಿಗಲಿಲ್ಲ, ಹಾಗಾಗಿ ನಾವು ಕೊತ್ತಂಬರಿನ ಹಾಕ್ತಾಯಿಲ್ಲ, ಹಾಗೆ ಸಿಂಪಲಾಗಿ ಮಾಡಿದ್ದೀವಿ. ಇರೋರು ಹಾಕ್ಕೋಬೋದು.
कोथिंबीर आधी सवाला नाही बघा आल्या का कुकर जवळ टाकू समोर पप्पा बोलला उगाच पप्पा टाकू देते बुके ना ठेवते ना तीन हात का नाही जोडी कोणी पप्पा नाही आठशे महिन्यावर ते बंडी येतात शिंदे बेटा काय केलं बेटे काय केली आपली करायचं ना ओने सेम घुन ना होगा से आम बढ़िया ना होगा तो दाल भुजी का ताकि चले ना तो चना दाल आता है नहीं हम अच्छा करते होते वहां बेटे काय कल्याण घालायचं आम्ही रामने उठा नहीं पाठ डाला छोटे सा आपण कोणी यावं जरा आपण ना ओममध्ये गेली ओममध्ये नाटा होता आहे होती कन्नड आपण बसतो बसून बघा कसं हे बरोबर पडते आतमध्ये किती करून थोडी आणि जाग घेतली होती गाडीच्या दुकानात कसं मोडत गेली सगळी ना का कसं घेतात किराणा थोडं बांधे किराणा घेऊन धरून चांगला कंदी जातात ओपन किराणा सर कच्चा का नहीं छोड़ नहीं बेटा पकड़ नहीं होतं